ಕಮಲಿ ಅವರೇ, ಏನಿದು? ರಿಷಿ, ಐ ಡೋಂಟ್ ಥಿಂಕ್ ಶಿ ಇಸ್ ಓಕೆ. ಮತ್ತೆ ಸೈನ್ ಮರ್ತೋಗಿದೆ ಅನ್ಸುತ್ತೆ ಅಲ್ವೇನಮ್ಮ? ಪಾಪ. ಕಮಲಿ ಅವರೇ, ಏನಾಗಿದೆ ನಿಮ್ಗೆ? ನೀವ್ಯಾಕೆ ಇವ್ರ ಮಾತುಗಳು ಕೇಳ್ತೀರಾ? ಸಡನ್ ಆಗಿ ಸೈನ್ ನೆನಪಾಗಿ ಮತ್ತೆ ಮರ್ತೋಗೋದಕ್ಕೆ ಹೇಗ್ ಸಾಧ್ಯ? ಇಲ್ಲ, ನಂಗೆ ಯಾಕೋ ಡೌಟ್. ಮೊದಲು ಸೈನ್ ಮಾಡಿದ್ ಯಾರು? ನಿಜ ಹೇಳಿ, ಯಾರು ಮಾಡಿದ್ದು? ಅಯ್ಯೋ, ಕೋಪ ಮಾಡ್ಕೋಬೇಡಪ್ಪ ರಿಷಿ. ಸೈನ್ ಹೇಗಿತ್ತು ಅಂತ ಅವಳಿಗೆ ತೋರ್ಸೋದಕ್ಕೋಸ್ಕರ ನಾವೇ ಈ ಪೇಪರ್ನ ಕೊಟ್ವಿ. ವಾಟ್? ಅಂದ್ರೆ ನೀವಿಬ್ರು ಸೇರ್ಕೊಂಡು ಕಮಲಿ ಸೈನ್ ನ ಫೋರ್ಜರಿ ಮಾಡ್ತೀರಾ? ಓಂ ಹೀಂ ಕ್ರೀಂ ಫಟ್ ಸ್ವಾಹ. ಹೋಗೋ, ಇಲ್ಲಿರ್ಬೇಡ, ಹೊಟ್ಟೋಗೋ, ವಾಪಸ್ ಹೊಟ್ಟೋಗೋ. ಓಂ ಹೀಂ ಕ್ರೀಂ ಫಟ್ ಸ್ವಾಹ. ನಿನ್ನ ಹೇಗೆ ಓಡಿಸ್ಬೇಕಂತ ನನಗ್ ಚೆನ್ನಾಗ್ ಗೊತ್ತು. ಹೋಗೋ, ಬಿಟ್ಟೋಟೋ. ಹೋಗೋ, ಹೊಟ್ಟೋಗೋ, ಇಲ್ಲಿರ್ಬೇಡ, ವಾಪಸ್ ಹೊಟ್ಟೋಗೋ. ಇದ್ಯಾರು ಗುರು? ನಮ್ಮ ಮನೇಲಿ ನನಗೆ ವಾಪಸ್ ಹೋಗೋನವರು? ಬಡ್ಡೆ ತಾವ. ಏನ್ ನಡೀತಾ ಇದೆ ಇಲ್ಲಿ? ಅಜ್ಜಿ, ಏನಿದೆಲ್ಲ? ಅಂಬೆ, ರಚನಾ, ಹೇಳವಿ. ನಿಂಗೆ ಏನಾಗ್ತಿದೆ ಅಲ್ಲಿ? ಲಾಯರ್ ಬರ್ತಿದ್ದಾರೆ ಅಂತ ಅಣ್ಣ ಬಂದ. ನನ್ಗೇನು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಅರ್ಥ ಆಗಕ್ ಇಲ್ಲೇನೂ ಇಲ್ಲ. ಎಲ್ಲ ಒಳ್ಳೆ ತೊಂಬರಾಟ ಆದಂಗ ಆಗೈತೆ. ಅಲ್ಲ, ಸೈನ್ ಹಾಕು ಅಂದ್ರೆ ಕಮ್ಲಿ ಎಬ್ಬೆಟ್ ಓದ್ತೀನಿ ಅಂತಾಳೆ. ಮೆಮೊರಿ ಲಾಸ್ ಇಂದ ಹೀಗೂ ಆಗುತ್ತಾ? ಅದೇನ್ ಲಾಸೋ ಏನೋ, ನನ್ಗಂತೂ ಒಂದು ಅರ್ಥ ಆಯ್ತಾ ಇಲ್ಲ. ಅದ್ಬಿಡು, ನೀನ್ ಯಾಕೆ ಬರ್ನಿಲ್ಲ? ಅಯ್ಯೋ, ನಂದ್ ಇನ್ನೊಂದು ತೊಂಬರಾಟ ಆಗಿದೆ ಬಿಡು. ಏನಾಯ್ತವಿ? ಈ ರಚನಾ, ಏನವಿ ಒಳ್ಳೆ ಸಿನಿಮಾ ಕತೆ ಹೇಳ್ದಂಗೆ
ಕೇಳ್ತಿದ್ಯಾ? ಕಳ್ದೋಗಿದ್ದೆಲ್ಲ ವಾಪಸ್ ಹೆಂಗ್ ಸಿಗ್ತೈತೆ? ಅದೇ ಗೊತ್ತಿಲ್ಲ. ನಾನ್ ಹೇಳಿದ್ರೆ ಅಪ್ಪ ಅಮ್ಮ ಅಣ್ಣ ಯಾರು ನನ್ ಮಾತನ್ನೇ ನಂಬ್ತಿಲ್ಲ. ರಚನಾ ದಿಟ ಹೇಳ, ನೀ ಹೇಳ್ತಾರೋ ಕತೆ ಕೇಳಿಸ್ಕೊಂಡ್ರೆ ನನಗುವೆ ನಂಬಿಕೆ ಹುಡ್ತಾ ಇಲ್ಲ. ದ್ರೋಹಿ ಹೋಗೆ. ಓ ಬಿಸಿ ಇದೆಯಾ? ಓಕೆ ಕ್ಯಾರಿ ಆಮೇಲೆ ಬರ್ತೀನಿ. ಒಂದ್ ನಿಮಿಷ, ನಿಂಗಿ ಜೊತೆ ಮಾತಾಡ್ತಿದ್ದೆ. ನಿಂಗಿ ಇರು, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಪರವಾಗಿಲ್ಲ ಮಾತಾಡು. ಪರವಾಗಿಲ್ಲ ಅಪ್ಪ, ಬನ್ನಿ ಕೂತ್ಕೊಳ್ಳಿ. ಏನಂತ ಹೇಳಿ? ಹಾ ಏನಂತ ಹೇಳೋದು? ಹೇಳಲೊಂಥರ ಥರ, ಕೇಳಲೊಂಥರ ಥರ. ಅಪ್ಪ ಏನಾಗಿದೆ ನಿಮ್ಗೆ? ನಾನು ನಂಬಿದ್ದೀನಮ್ಮ, ನೀನು ನಿಂಗಿ ಜೊತೆಲೆ ಮಾತಾಡ್ತಿರೋದು ಅಂತ ನಾನು ನಂಬಿಟ್ಟೆ. ಓಕೆ ಅಪ್ಪ ನಿಜವಾಗ್ಲು ಅರ್ಜೆಂಟ್ ಕಾಲ್ ಕಟ್ ಮಾಡ್ತೀಯಲ್ಲ, ಆ ಒಡವೆ ಮಹಾರಾಜನು ಅಂತ ಅನ್ಕೊಂಡೆ. ಇರ್ಲಿ, ಈ ವಯಸ್ಸಲ್ಲಿ ಇಂಥದ್ದೆಲ್ಲ ಆಗತ್ತೆ, ಆಗಬೇಕು. ಡೋಂಟ್ ವರಿ. ಅಪ್ಪ ಅಯ್ಯೋ ಕೋಪ ಮಾಡ್ಕೋಬೇಡಪ್ಪ ರಿಷಿ. ಏನೋ ಪಾಪ ನಾವು ಒಳ್ಳೇದ್ ಮಾಡಕ್ಕೆ ಅಂತ ಬಂದ್ರೆ ನಮ್ ಬಗ್ಗೆನೇ ಹೀಗ್ ಮಾತಾಡ್ತಿದ್ದೀಯಲ್ಲಪ್ಪ ನೀನು. ದಯವಿಟ್ಟು ನನ್ನ ಮಾತನ್ನ ಕಂಟ್ರೋಲ್ ತಪ್ಪು ಹಾಗೆ ಮಾಡಬೇಡಿ. ರಿಷಿ, ನಾವೇನು ಸೀಕ್ರೆಸಿಯಲ್ಲಿ ಮಾಡ್ತಿಲ್ಲ ರಿಷಿ. ಯು ಪ್ಲೀಸ್ ಡೋಂಟ್ ಗೆಟ್ ಪ್ಯಾರನಾಯ್ಡ್, ಓಕೆ? ಯಾರು? ನಾನು? ನೀವು ಮಾಡ್ತಿರೋದು ನೋಡಿದ್ರೆ ಎಂಥವ್ರಿಗೆ ಬೇಕಾದ್ರೂ ಡೌಟ್ ಬರುತ್ತೆ. ಅಲ್ಲಿ ಎಲ್ರೂ ಇರುವಾಗ ಕಮಲಿ ಅವ್ರನ್ನ ಸಪರೇಟ್ ಆಗಿ ಕರ್ಕೊಂಡ್ಬಂದು ಮಾತಾಡೋಂತ ನೆಸೆಸಿಟಿ ಏನಿದೆ? ನಿಮ್ಮ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ಕಮಲಿ ಅವರೇ, ನನ್ನ ಕಣ್ಗಳನ್ನ ನೋಡಿ, ಇದರಲ್ಲಿ ನಿಮ್ ಪ್ರೀತಿ ಮಾತ್ರ ಕಾಣಿಸುತ್ತೆ. ನನ್ನ ಪ್ರೀತಿ ಎಷ್ಟು ನಿಜನೋ ನಿಮ್ ಮಾತಲ್ಲೂ ಅಷ್ಟೇ ನಿಜ ಇದೆ ಅಂತ ನಂಬ್ತೀನಿ ನಾನು. ನಿಜ ಹೇಳಿ ಕಮಲಿ ಅವರೇ, ಈ ಸೈನ್ ನೀವೇನಾ ಮಾಡಿದ್ದು? ನೋಡ್ಗುರು, ಫಸ್ಟ್ ಆಫ್ ಆಲ್ ನಂಗೆ ಈ ಡ್ರಾಮಾಗಳಂದ್ರೇನೆ ಆಗಲ್ಲ. ಓದ್ವಾ, ಮ್ಯಾಟ್ರ್ ಮುಗ್ಸಿದ್ವಾ, ಬಂದ್ವಾ ಅಂತ ಇರ್ಬೇಕು. ಆದ್ರೆ ಈ ಮನೆಗ್ ಬಂದಾಗಿಂದ ಎಲ್ಲನೂ ರಬ್ಬರ್ನ ಹಾಕೊಂಡು ಕಯ್ಯ ಪಯ್ಯ ಅಂತ ಎಳಿತಾನೆ ಇದ್ದಾರೆ. ನೋಡು, ನಂಗೆ ಗೊತ್ತಿರೋ ಅಷ್ಟೇ ಹೇಳ್ತೀನಿ. ಇವ್ರಿಬ್ರು ಬಂದ್ರು, ಈ ಪೇಪರ್ ತೋರ್ಸಿದ್ರು, ಅದ್ರಲ್ಲಿರೋ ಸೈನ್ ತರಾನೇ ಪ್ರಾಕ್ಟೀಸ್ ಮಾಡು ಅಂದ್ರು. ನನ್ಗಷ್ಟೇ ಗೊತ್ತಿರೋದು. ಆದ್ರೆ ನಿನ್ ಕೈ ಮುಗ್ ಕೇಳ್ಕತೀನಿ, ಬೇಕಾದ್ರೆ ಎಷ್ಟ್ ಬೇಕಾದ್ರೂ ಕೂಗಾಡ್ಬಿಡು. ಆದ್ರೆ ಈ ಶ್ರುತಿ ಮೇಡಮ್ ಫಿಲಮ್ ಅಲ್ಲಿ ಇರೋ ತರ ಫೀಲಿಂಗ್ ಅಲ್ಲಿ ಗೊಳೋ ಅಂತ ಮಾತಾಡ್ಬೇಡ. ನನ್ ಕೈಲಂತೂ ನೋಡಕ್ ಆಗಲ್ಲ. ಎಲ್ ಬಂದ್ ಸಿಗಾಕೊಂಡ್ಬಿಟ್ನೋ. ರಿಷಿ ಪ್ಲೀಸ್ ವೇಟ್. ಅವಳು ಹೇಳದ್ನ ಕೇಳಿಸ್ಕೊಂಡು ಒಂದ್ ನಿರ್ಧಾರಕ್ಕೆ ಬರ್ಬೇಡ. ಲುಕ್, ದಿಸ್ ಮೈಟ್ ಸೌಂಡ್ ಲೈಕ್ ಅ ಕ್ರೈಮ್, ಬಟ್ ನಾವ್ ಮಾಡಿದ್ದು ಕಮಲಿಗೆ ಹೆಲ್ಪ್ ಮಾಡಕ್ಕಷ್ಟೇ. ಪ್ಲೀಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರಿಷಿ. ಹೌದು ರಿಷಿ, ನೀನು ಪ್ರಾಜೆಕ್ಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸಿದ್ಯಲ್ಲ, ಅದೇ ತರ ಈ ಟೆಕ್ನಿಕ್ ಅಷ್ಟೇ. ನೋಡಿ, ಲಾಯರ್ ಹತ್ರ ನಾನು ಮಾತಾಡ್ಕೋತೀನಿ. ಕಮಲಿ ಅವ್ರನ್ನ ಫೋರ್ಸ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಅನಿಕಾ, ಒಂದ್ ನೆನ್ಪಿಟ್ಕೋ, ಇಡೀ ಮನೆ ಕತ್ಲಲ್ಲಿದ್ರು ಒಂದೇ ಒಂದು ಬೆಂಕಿ ಕಡ್ಡಿ ಸಾಕು. ಸತ್ಯ ಬೂದಿ ಮುಚ್ಚಿದ ಕೆಂಡ ಸುಡದೆ ಬಿಡಲ್ಲ. ಇವನೇನ್ ಬೇಬಿ ಹೋಗಿ ಬಂದು ಟೆನ್ಷನ್ ಕೊಡ್ತಾನೆ, ಕರ್ಮ. ನೀನಾಚೆ ಕರ್ಸಿದ್ದೀವನ? ಇಲ್ಲಪ್ಪ, ನಾನಲ್ಲಪ್ಪ. ನನಗೆ ಊಟ ಅಣ್ಣ
ನಾನೇ ಕರೆಸಿದ್ದು. ಅದು ಅವರು ನಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಇಷ್ಟೆಲ್ಲ ಅವತಾರ ಮಾಡಿರೋದು ಒಳ್ಳೇದಕ್ಕೇನೋ? ತಟ್ಟನ್ ಮಗ್ನೆ ಅಜ್ಜಿ, ನೀನು ನೋಡ್ತಾ ನಿಂತಿದ್ಯಾ? ರಾಜ, ಅವರು ಒಳ್ಳೇದ್ ಮಾಡಕ್ಕೆ ಬಂದಿರೋದು. ಅವರು ತುಂಬಾ ದೊಡ್ಡ ಸ್ವಾಮಿಗಳು. ನಮ್ ಅಂಬಿಗೆ ಇರೋ ದೆವ್ವನ ಬಿಡ್ಸೋಕ್ ಬಂದವ್ರೆ. ಅಯ್ಯೋ, ನಿಮ್ಮ ದೆವ್ವ ಬಿಡಿಸ್ಬೇಕಾಗಿರೋದು ನಿಮ್ಮಿಬ್ರಿಗೆ. ಮೊದ್ಲು ಈ ದೆವ್ವ ನೋಡಿಸ್ತೀನಿ. ಅಣ್ಣ ಪ್ಲೀಸ್ ಅಣ್ಣ, ಅವರು ಅಕ್ಕನಿಗೆ ಹಿಡಿದಿರೋ ದೆವ್ವನ ಬಿಡ್ಸಕ್ ಬಂದಿರೋದು. ಸಮಾಧಾನ ಮಾಡ್ಕೊಳ್ಳೋ. ಇಬ್ರು ಬುದ್ಧಿನ ಅಡ ಇಟ್ಟಿದ್ದೀರಾ? ಇವ್ ನಮ್ಮ ಅಕ್ಕ ನೋಡಿದ್ರೆ ಹೇಳ್ಬೋದು, ದೊಡ್ಡ ಕಜ್ಜೂರ್ ಕಳ್ಳನ್ ಮಗ ಇದ್ದಂಗ ಅವನೇ ಅಂತ. ಓಡ್ಸೋ ಮೊದ್ಲು ಇವನನ್ನ. ಓಹೋ, ತಪ್ಪು ತಪ್ಪು. ಕೆಟ್ಟ ಶಕ್ತಿ ಮನೆ ತುಂಬಾ ಆಡ್ಕೊಂಡಿದೆ. ಕಳ್ಸಿ ಇವ್ರನ್ನ. ಎಗ್ರಿಸ್ ಹೋದ್ರೆ ಮಗನೇ, ಯಾರನ್ನ ಕಳಿಸ್ಬೇಕು? ಇವ್ರು ಈ ತರ ಎಲ್ಲ ಆಡಿದ್ರೆ ನಾನು ಇವಾಗಲೇ ಹೊಟ್ಟೋಗ್ತೀನಿ. ಅದನ್ನೇ ಪಡ್ಕೋತಾ ಇರೋದು. ತೊಲ್ಗೋ ಫಸ್ಟ್. ಅಯ್ಯೋ ಬಾಬಾ, ನೀವ್ ಎಲ್ಲೂ ಹೋಗ್ಬಿಡಿ, ನೀವಿಲ್ಲೇ ಇರಿ. ನೋಡಿ, ನನ್ನ ಮೊಮ್ಮಗನಿಗೆ ಸ್ವಲ್ಪ ಕೋಪಿಷ್ಟ ಅವನು ಅಷ್ಟೇ. ಕಷ್ಟ. ರಾಜ ಅವರು ತುಂಬಾ ಒಳ್ಳೆ ಬಾಬಾ ಕಣಪ್ಪ. ನಮ್ಮ ಅಂಬಿಗೆ ಹಿಡಿದಿರೋ ದೇವರನ್ನ ಬಿಡ್ಸಕ್ ಬಂದವ್ರಿ. ನಮ್ ತಂಗಿಗೆ ಒಳ್ಳೇದಾಗ್ಬೇಕು ತಾನೆ, ಅದಕ್ಕೆ ಕಣಪ್ಪ. ಸುಮ್ನೆ ಬಿಡಪ್ಪ, ನನ್ ರಾಜಕುಮಾರ ಕಣೋ, ಸುಮ್ನೆ ಬಿಡೋ. ನಾವೇನ್ ಬೇಕು ಅಂತ ಮಾಡ್ತಿದೀವ? ಅಕ್ಕಂಗ್ ಒಳ್ಳೇದಾಗ್ಲಿ ಅಂತ ತಾನೆ ಅವ್ರನ್ನ ಕರ್ಕೊಂಡ್ ಬಂದಿರೋದು. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನೋಡಿ, ಈಗ ನನ್ಗೆ ಅವಮಾನ ಆಗಿದೆ. ತಪ್ಪು ಕಾಣಿಕೆ ಕೊಟ್ಟರೆ ನಾನು ಮುಂದುವರಿಯೋದು. ಅಯ್ಯ, ನಮ್ಮ ಹತ್ರ ಇದಿದ್ದೆಲ್ಲ ಖಾಲಿ ಆಗೋಯ್ತು ಸ್ವಾಮಿ. ನಿಮ್ಮ ಹತ್ರ ಖಾಲಿ ಆದ್ರೆ ರಾಜ ಅಂತ ಬಾಯಿ ತುಂಬಾ ಕರೀತಾ ಇದ್ರಲ್ಲ, ರಾಜನ ಖಜಾನೆ ಖಾಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವರೇ ಕೊಡ್ಲಿ. ಅಣ್ಣ ಪ್ಲೀಸ್ ಕಣ, ಕಾಣಿಕೆ ಕೊಟ್ಬಿಡ. ಏನಾರ ಹೆಚ್ಚು ಕಮ್ಮಿ ಆಗ್ಬೇಕಲ್ಲ, ಅವಾಗೈತೆ ಹಬ್ಬ. ದೆವ್ವ ಗಿವ್ವ ಅನ್ಕಂಡ್ ಏನಾರ ನನ್ ತಂಗಿಗ್ ತೊಂದ್ರೆ ಕೊಟ್ರೆ ಓಂ ಹೀಂ ಕ್ರೀಂ ಫಟ್ ಸ್ವಾಹ. ಅಲ್ಲ, ಈಗ ಏನಾಯ್ತು ಅಂತ ಅವನ್ ಬಂದ್ ನಿಜ ಏನು ಅಂತ ಕೇಳ್ದ. ಅದಕ್ಕೆ ನಾನು ಹೇಳ್ದೆ. ಅದಕ್ಕೆ ಯಾಕಿಬ್ರು ತಲೆ ಮೇಲೆ ಆಕಾಶ ಬಿದ್ದೋರ್ ತರ ಆಡ್ತಿದ್ದೀರಾ? ಶರಪ್, ನೀನ್ ಏನು ಮಾತಾಡ್ಬೇಡ. ಮಿನಿ ಏನ್ ನಿನ್ ಮೊಮ್ಮಗ್ಳದು? ಎಲ್ಲದಕ್ಕೂ BP ರೇದರ್ ತರ ಆಡ್ತಾಳೆ. ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ತೋರ್ಸು. ಹುಷಾರು. ಆಹಾ, ಅಮ್ಮಮ್ಮ ಮೊಮ್ಮಗಳು ಸರಿಯಾಗಿದ್ದೀರಾ. ಇರ್ವೆ ಕಚ್ಚಿದಕ್ಕೂ ಆನೆ ಗುಮ್ದೋರ್ ತರ ಆಡ್ತೀರಾ. ಅಮ್ಮಮ್ಮ, ಅವಳನ್ನ ಸ್ವಲ್ಪ ಸುಮ್ನಿರಕ್ ಹೇಳ್ತೀರಾ? ಚಪ್ಪಿ ಕಲ್ನ ತಲೆ ಮೇಲೆ ಹಾಕೊಂಡು ಇಷ್ಟ ಬಂದಾಗ ಮಾತಾಡ್ತಾನೆ ಇದ್ದಾಳೆ. ಋಷಿ ಹೇಗ್ ಹೋದಂತ ನೀನೇ ನೋಡಿಲ್ವಾ? ಅವನ್ಗೆ ನಿನ್ ಮೇಲೆ ಡೌಟ್ ಬಂದಿದೆ. ಮುಗೀತು, ನಮ್ ಕಥೆ ಎಲ್ಲ ಮುಗೀತು. ಅವನಿಗೆ ಡೌಟ್ ಬಂದಿದ್ರೆ ಮೊದಲನೇ ದಿನಾನೇ ಬಂದಿರುತ್ತೆ. ಈಡಿಯಟ್ ನಾನಲ್ಲ, ನೀವಿಬ್ರು. ನಿಂಗ ಅವತ್ತೇ ಹೇಳಿಲ್ವಾ ಅವನ ಜೊತೆ ಕ್ಲೋಸ್ ಆಗಿರು ಅಂತ? ಹಾಗಂತ ಅನ್ಕೊಂಡೇ ಇರೋದಲ್ಲ, ಸ್ವಲ್ಪನಾದ್ರೂ ಕಮಲಿ ಅನ್ನೋ ಫೀಲಿಂಗ್ ನ ಅವನಿಗೆ ಕೊಡ್ಬೇಕು. ಎಲ್ಲಿ ನಿನ್ ಬಿಹೇವಿಯರ್ ಅಲ್ಲೇ ಗೊತ್ತಾಗುತ್ತೆ ನಿನ್ ಪಕ್ಕ ಸ್ಲಮ್ ಅಂತ. ಅಯ್ಯ ನಿನ್ನಲ್ಲೇ ಇಕ್ದ ಅಂದ್ರೆ 32 ಕೆಳಗ್ ಬಿದ್ದು ಮಿನಿ ಎಣಿಸ್ತಾ ಕುತ್ಕೊಂಡ್ಬಿಡ್ಬೇಕು. ಯಾರ ಹತ್ರ ಹೇಳ್ತಿದ್ಯಾ? ಏನಾದ್ರೂ ಹೇಳೋದಾದ್ರೆ ನನ್ನ ಹತ್ರ ಹೇಳಿ. ನಮ್ ಏರಿಯಾ ಬಗ್ಗೆ ಏನಾದ್ರು ಮಾತಾಡ್ದು ನೀನು ಬಾಯ್ ಎಳ್ದು ಓದ್ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಯೋ ದೇವ್ರೆ, ಇಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ತೀರಾ? ಅವಳಿಗೆ ಹೇಳದ್ನ ಬಾಯಿ ಮುಚ್ಕೊಂಡು ಸುಮ್ನೆ ಇರು ಅಂದೆ. ಏನು ನಾವೇ ಹೀಗೆ ಕಚ್ಚಾಡ್ತಾ ಇದ್ರೆ ಮನೆ ಬಿಟ್ಟು ಎಲ್ಲರೂ ಆಚೆ ಹೋಗ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ, ಮಾತು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ದೀರಲ್ಲ. ಅಬ್ಬಿ, ಇನ್ನು ಮೇಲೆ ನೀನು ಕಮಲಿ, ನಿನ್ನನ್ನ ಕರೆಯೋದು ನಾವು ಕಮಲಿ ಅಂತಾನೆ. ಅರ್ಥ ಆಯ್ತಾ? ನಾವ್ ಹೇಳ್ದಂಗ್ ನಡ್ಕೋಬೇಕು ಅಷ್ಟೇ. ಅರ್ಥ ಆಯ್ತು.
ಸರಿ, ಆಗಿರೋ ಡ್ಯಾಮೇಜ್ ಎಲ್ಲ ನೀನೇ ಸರಿ ಮಾಡ್ಬೇಕು, ರಿಷಿಗೆ ಸಮಾಧಾನ ಮಾಡ್ಬೇಕು. ಹೋಗು. ನಾನಾ? ಹೌದಮ್ಮ, ನೀನು ಕಮಲಿ ತಾನೆ. ಕಮಲಿ ಹೋಗಿ ಸಮಾಧಾನ ಮಾಡಿದ್ರೇನೆ ರಿಷಿ ಸರಿ ಹೋಗೋದು. ಹೋಗು. ಏನ್ ಮಾಡ್ಬೇಕು ಹೇಳು? ಏನೂ ಇಲ್ಲಮ್ಮ, ನಾನು ಹೇಳ್ದಾಗೆ ನೀನು ಮಾಡು ಅಷ್ಟೇ. ಬಾ ಬೇಬಿ, ನಡಿ. ಇಂಕ್ ಯಾಕೆ ಈಗ? ಒತ್ತಕ್ಕೆ ಸರ್, ನಾನು ಸೈನ್ ಅಲ್ಲ, ಹೆಬ್ಬೆಟ್ಟು. ನೋಡ್ಗುರು, ಫಸ್ಟ್ ಆಫ್ ಆಲ್ ನಾನು ಈ ಡ್ರಾಮಾಗಳಂದ್ರೇನೆ ಆಗಲ್ಲ. ಓದ್ವಾ, ಮ್ಯಾಟ್ರ್ ಮುಗಿಸಿದ್ವಾ, ಬಂದ್ವಾ ಅಂತ ಇರ್ಬೇಕು. ಇವ್ರಿಬ್ರು ಬಂದ್ರು, ಈ ಪೇಪರ್ ತೋರಿಸಿದ್ರು, ಅದ್ರಲ್ಲಿರೋ ಸೈನ್ ತರನೇ ಪ್ರಾಕ್ಟೀಸ್ ಮಾಡು ಅಂದ್ರು. ಕಮಲಿ ಅವ್ರ ಮಾತಲ್ಲಿ ಗಂಭೀರತೆ ಇರ್ತಿತ್ತು, ದೊಡ್ಡವ್ರಿಗೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಈಗ ತುಂಬಾ ವ್ಯತ್ಯಾಸ ಇದೆ. ಮೊದಲು ಕಮಲಿ ಅವ್ರ ಬಿಹೇವಿಯರ್ಗೂ ಇವಾಗಿನ ಬಿಹೇವಿಯರ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾವುದು ಹೋಲಿಕೆನೇ ಇಲ್ಲ. ಮಿಸ್ಟ್ರೆ, ನನ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ನನಗೆ ಗೊತ್ತು, ರೂಮಲ್ಲಿ ನಡೆದಿದ್ರಿಂದ ನೀನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತೀಯ ಅಂತ. ಟೆನ್ಷನ್ ಮಾಡ್ಕೋಬೇಡ ಮೇಸ್ಟ್ರೆ. ನೀನು